ಡಿ.ಕೆ ಶಿವಕುಮಾರ್. ಡಿ.ಕೆ ಶಿವಕುಮಾರ್ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದಲ್ಲೇ ಒಬ್ಬ ಮಹಾನ್ ನಾಯಕನಾಗಿ ಗುರುತಿಸಿಕೊಂಡಿರುವಂಥವರು. ದೊಡ್ಡ ಹಳ್ಳಿ ಗ್ರಾಮದಲ್ಲಿ ಕೆಂಪಯ್ಯ ಮತ್ತು ಪರ್ವತಮ್ಮನವರ ಮಗನಾಗಿ ಜನಿಸಿರುವಂಥ ಡಿ.ಕೆ ಶಿವಕುಮಾರ್ ಇಲ್ಲಿನ ಮೇ 15, 1962ರಲ್ಲಿ ಅವರ ಜನನ. ಡಿ.ಕೆ ಶಿವಕುಮಾರ್ ನೋಡಕ್ಕೆ ಬೇರೆ ಒಳ್ಳೆ ಮುಳ್ಳಿನ ತರ ಅನ್ನಿಸ್ತಾರೆ, ಆದರೆ ಒಳಗಡೆ ಅದೊಂದು ಸಿಹಿಯಾದ ಒಂದು ಹಣ್ಣು, ಹಲಸಿನ ಹಣ್ಣಿದೆ ಅಂತ ಡಿ.ಕೆ ಶಿವಕುಮಾರ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಲ್ಲೇ ಒಂದು ಕಲ್ಲನ್ನು ನೋಡಿದ್ರು ಸಹ ತಾಯಿ ಒಳಗೆ ಬಿಟ್ಟು ನಮಸ್ಕಾರ ಮಾಡಿರುವಂತ ಭಕ್ತ ಮಾರ್ಕಂಡೇಯ ಡಿ.ಕೆ ಶಿವಕುಮಾರ್. ಈ ಮಾತು ಯಾಕೆ ಹೇಳ್ತಾ ಅಂತಂದ್ರೆ, ಇದು ನನ್ನ ಒಡನಾಟದ ಎಕ್ಸ್ಪೀರಿಯನ್ಸ್ನ ಮಾತ್ರ ಹೇಳ್ತಾ ಇದ್ದೇನೆ. ನಾನು ಅವರು ಒಂದ್ಸಲ ರಾಯಪುರಕ್ಕೆ ಹೋಗಿದ್ವಿ. ಇದು 2022ರಲ್ಲಿ ಇಲ್ಲಿ ರಾಜೀವ್ಗೌಡರಿಗೆ ಬಿ.ಫಾರಂ ತರೋ ವಿಷಯಕ್ಕೆ ಅವತ್ತು AICC ಅವರೆಲ್ಲ ಇದ್ರು. ಅವರು ಕೆ.ಎಸ್. ಮುನಿಯಪ್ಪನವರು, ನಾನು, ಡಿ.ಕೆ. ಅಣ್ಣವರು ಒಂದು ದೇವಸ್ಥಾನಕ್ಕೆ ಹೋದ್ವಿ, ಸಾಯಿಬಾಬಾ ದೇವಸ್ಥಾನಕ್ಕೆ. ಸಾಯಿಬಾಬಾ ದೇವಸ್ಥಾನದ ಪೂಜೆ ಎಲ್ಲ ಆಯಿತು. ಆಚೆ ಕಡೆ ಬಂದಾಗ ಅಲ್ಲೊಂದು 4 ಕಲ್ಲಿಟ್ಟಿದ್ರು. ಸಾನ ಬಾಯಿಗೆ ಅಂತಂದ್ರು. ಹೋದೆ, ನಮಸ್ಕಾರ ಮಾಡೋ, ಇದೇನಪ್ಪ ಕಲ್ಲಿ ನಮಸ್ಕಾರ ಮಾಡಿಸ್ತಾ ಇದ್ದಾರೆ, ದೇವರಮ್ಮ ನಮಸ್ಕಾರ ಮಾಡಬೇಕು, ಮಾಡಮ್ಮ, ದೇವರು ಆಶೀರ್ವಾದ ಇರಬೇಕು ಅಂತ ಹೇಳಿದ್ರು. ಹಾಗಾಗಿ ಕಲ್ಲಲ್ಲೂ ದೇವರನ್ನ ಕಂಡಂತ ಭಕ್ತ ಮಾರ್ಕಂಡೇಯ ನಮ್ಮ ಡಿ.ಕೆ. ಶಿವಕುಮಾರ್ ಅವರು. ಯಾವುದೇ ಜಾತಿ ಬೇರೆ ಇಲ್ಲದಂತ ನಾಯಕ ಡಿ.ಕೆ. ಶಿವಕುಮಾರ್ ಅವರು. ನಾನು ಅವರನ್ನ ಪುಣ್ಯಕೋಟಿ ಅಂತ ಕೂಡ ಹೇಳ್ತೀನಿ. ಒಂದು ದುಷ್ಟ ವ್ಯಾಪಾರಿಗೆ ಮಾತು ಕೊಟ್ಟಂತೆ ಮತ್ತೆ ಆ ವ್ಯಾಪಾರದ ಹೋದ ಕಥೆಯ ಪುಣ್ಯಕೋಟಿ ಬಸು ನಮ್ಮ ಡಿ.ಕೆ. ಶಿವಕುಮಾರ್ ಅವರು. ಅವರು ಹೆಚ್ಚಾಗಿ ಓದಿಲ್ಲ, ಅವರು ವಿದ್ಯಾಭ್ಯಾಸದ ಕಡೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅವರಿಗೆ ರಾಜಕೀಯನೇ ತುಂಬ ಹುಚ್ಚು. ಅತಿ ಚಿಕ್ಕ ವಯಸ್ಸಿನಲ್ಲೇ ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿದ್ದವರು. ಅವತ್ತೇ ದಿನಕ್ಕೆ ರಾಜೀವ್ ಗಾಂಧಿ ಅವರಿಂದ ಮೆಚ್ಚುಗೆಯನ್ನ ಪಡೆದಂಥವರು ನಮ್ಮ ಡಿ.ಕೆ. ಅಣ್ಣ. 1985 25 ವರ್ಷದ ಹುಡುಗ ನಮ್ಮ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ಪಡೆದು ಕನಕಪುರದಿಂದ ಎದುರಾಳಿಯಾದ ದೇವೇಗೌಡರು ಅವರ ವಿರುದ್ಧ ಎಲೆಕ್ಷನ್ ನಿಂತು ಸೋತರು. ಗೆಲುವು ಸೋಲಿನ ಭಯವಿಲ್ಲದೆ ಅವರ ವಿರುದ್ಧ ನಿಂತು ಸೋತರು. ಅದೇ ಕಾರಣ ಗೆದ್ದರೂ ಕೂಡ ಅವತ್ತಿಂದ ಸೋಲಿಲ್ಲದ ಸರದಾರನಾಗಿ ನಡೀತಾ 8 ಬಾರಿ ಶಾಸಕರು, 6 ಬಾರಿ ಸಚಿವರಾಗಿರುವಂಥವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ನನ್ನ ಅವರ ಒಡನಾಟದ ಇನ್ನೊಂದು ಸ್ವಾರಸ್ಯಕರವಾದ ವಿಷಯವನ್ನ ಹೇಳಬೇಕು. ನಾನು ಅವರು ಯಾವಾಗಲೂ ಇಂಗ್ಲಿಷ್ ಮಾತಾಡೋದು. ನನ್ನದು ಅವರು ಒಂಥರ ಅಣ್ಣ ತಂಗಿ ಬಾಂಧವ್ಯ. ಒಂದ್ಸಲ ನನ್ನ ಮಗಳ ಹುಟ್ಟುಹಬ್ಬ ಇತ್ತು. ಅವತ್ತಿನ ದಿನಾಲೇ ನಾನು ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಇದೇ ಬಿ.ಫಾರಂ ಚಿಕ್ಕ ಸ್ವಲ್ಪ. ಅವತ್ತು ಅವರೊಂದು ಮಾತು ಹೇಳಿದ್ರು, ಮಕ್ಕಳನ್ನ ಯಾವತ್ತೂ ನೀನು ಅವರಿಷ್ಟಕ್ಕೆ ಬಿಡಬೇಡ, ನಿನ್ನ ಇದರಲ್ಲಿ ಬೆಳೆಸಬೇಕು. ನಿನಗೆ ಯಾವ ರೀತಿ ಬೇಕು ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ನೀನು ಬೆಳೆಸಬೇಕು ಅನ್ನೋ ಮಾತನ್ನ ಕೂಡ ನನಗೆ ಡಿ.ಕೆ. ಅವರು ಹಲವಾರು ಬಾರಿ ಹೇಳಿದ್ದಾರೆ. ಒಬ್ಬ ಅಣ್ಣನಾಗಿ ಹೇಳಿದ್ದಾರೆ. ಇನ್ನೊಂದು ಇನ್ಸಿಡೆಂಟ್ ನನಗೆ ಹೇಳ್ಬೋದು ಇಲ್ಲ ಗೊತ್ತಿಲ್ಲ. ನನಗೆ ಕಷ್ಟದ ಕಾಲ ಬಂದಾಗ ಅವ್ರ ಹತ್ರ ನಾನು ಹೋಗಿದ್ದೆ. ನಾನು ಹೋದಂಥ ಸಂದರ್ಭ ಯಾಕಂದರೆ ಬೆಳಗ್ಗೆ ಬಂದು ಎಲ್ಲ ತುಂಬ ಮಾಧ್ಯಮ ಎಲ್ಲ ಇರ್ತಾ ಇದ್ರು. ಅಲ್ಲಮ್ಮ, ನಮ್ಮ ಅಮ್ಮನ ಹೆಸರಲ್ಲಿ ಆಸ್ತಿ ಮಾಡಿದ್ರೆ ಬೇನಾಮಿ ಆಸ್ತಿ ಅಂತ ಹೇಳಿ ನನ್ನ ಜೈಲಿಗೆ ಕಳಿಸಿದ್ರು. ಅದು ಇಡೀ ಕೇಸನಮ್ಮ ಅಂತಂದ್ರು. ಅಣ್ಣ ಇದು ರಾಜಕೀಯ ಅಲ್ವಾ ಅಂತಂದ್ರೆ, ಆಗ ಅವ್ರು ನನಗೆ ಹೇಳಿದ್ರು, ಇದು ರಾಜಕೀಯನೇ ಅಮ್ಮ. ನೀನು ಹೇಳ್ತಾ ಇರೋದು ನಿನ್ನ ಶತ್ರುಗಳು ನೀನು ಇಷ್ಟು ಬಲಾಢ್ಯ ಅಂತ ನೀನು ತಿಳ್ಕೊಂಡಿರೋದೆ ಅಂತಂದ್ರೆ ನೀನು ಅರ್ಧ ಇದ್ದ ಗೆದ್ದಿದ್ಯಾ, ನೀನು ಧೈರ್ಯವಾಗಿ ಇರಬೇಕು ಅನ್ನೋ ಮಾತನ್ನ ಕೂಡ ಅವತ್ತು ನನಗೆ ಹೇಳಿದಂತ ಮಹಾನ್ ನಾಯಕ ಡಿ.ಕೆ. ಶಿವಕುಮಾರ್ ಅವರು. ಅವ್ರು ಇನ್ನೊಂದು ಮಾತು ಹೇಳಿದ್ರು, ನಾನು ತಿಹಾರ್ ಜೈಲಿನಲ್ಲಿದ್ದಾಗ ನನ್ನ ಮತ್ತು ಗಾಂಧಿ ಕುಟುಂಬದ ಒಡನಾಟದಿಂದಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನ್ನ ನೋಡಕ್ ಬಂದಿದ್ರು. ನನಗೆ ಧೈರ್ಯದ ಮಾತುಗಳ
ಜೈಲಿನಿಂದ ಯೋಚನೆ ಮಾಡ್ತಾ ಇರ್ತಾರೆ, ಅಯ್ಯೋ ನಾನು ಜೈಲಿಗೆ ಹೋಗ್ಬಿಟ್ಟೆ, ನಮ್ಮ ಮಕ್ಳು ಏನು ಅನ್ಕೊಂತ ಇರೋ ಏನೋ, ನಮ್ಮಪ್ಪ ಜೈಲಿಗೆ ಹೋಗ್ಬಿಟ್ಟ ಅನ್ಕೊಂತ ಇರೋ ಏನೋ ಅಂತ ಹೇಳಿ 3 ದಿನ ಅನ್ನ ತಿನ್ನಕ್ಕಾಗಿಲ್ಲ, ನನ್ನ ಗಂಟಲ ಅನ್ನ ಹೋಗಿಲ್ಲ. ಅವತ್ತು ನನಗೆ ಧೈರ್ಯ ಹೇಳಿದ್ದು ಸೋನಿಯಾ ಮೇಡಮ್, ಇವತ್ತು ನಿನ್ನ ಕಷ್ಟದ ಸಮಯದಲ್ಲಿ ನಾನು ನಿನಗೆ ಧೈರ್ಯ ಹೇಳ್ತಾ ಇದ್ದೀನಿ. ಇವತ್ತು ನೀನು ರಾಜಕೀಯ ಶಕ್ತಿಯಾಗಿ ನಿಲ್ಬೇಕು, ನೀನು ಕೊಡೋ ಧೈರ್ಯದಿಂದ ಅವನು ಅತಿ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಮಾತುಗಳನ್ನ ಕೂಡ ಡಿ.ಕೆ. ಅಣ್ಣವರು ನನಗೆ ಹೇಳಿದ್ದಾರೆ. ಇದೇ ಕೆಪಿಸಿಸಿ ಅಧ್ಯಕ್ಷರಾಗಿಯೇ ಕೂಡ ಹೀಗೆ ಇದೇ ನಮ್ಮ ರಾಜಕೀಯದ ಬಗ್ಗೆ ಮಾತಾಡ್ತಾ ಇರ್ಬೇಕಂತಂದ್ರೆ ನಾನು ಚುನಾವಣಾ ಸೋತ ನಂತರದಲ್ಲಿ ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇರೋದು. ಚುನಾವಣೆ ಸೋತೆ ಎಲ್ಲ, ಯಾಕಂದ್ರೆ ನನ್ನ ಭೀಮರು ತನ್ನೋದು ಯಾವ ಯುದ್ಧಕ್ಕೂ ಕಮ್ಮಿ ಆಗಿರಲಿಲ್ಲ. ಅಷ್ಟು ದೊಡ್ಡ ಯುದ್ಧವನ್ನ ನಡೆದಂತ ಸಂದರ್ಭ ಅದು. ಸೋತ್ಬಿಟ್ಟು ಹೋದಾಗ ಅವರು ಮಾತಾಡಿದ್ರು, ನೀನು ಸೋತಿರುವಂಥದ್ದು ನೀನು ಗೆಲ್ಲೋವರೆಗೂ ಅದು ನಿನಗೆ ಪಾಠವಾಗಿರ್ತದೆ. ಆ ಸೋಲು ನಿನಗೆ ಪ್ರತಿ ಹೆಜ್ಜೆಯಲ್ಲೂ ಪಾಠ ಕಲಿಸ್ತಾ ಇರುತ್ತೆ. ಆ ಪಾಠನ ಕಲಿತ ನೀನು ರಾಜ್ಯಗೌಡರನ್ನ MLA ಮಾಡಲೇಬೇಕು ಅಂತ ಈ ಮಾತು ನನಗೆ ಸುಮಾರು ಒಂದು 100 ಸಲ ಹೇಳಿ ಕಲಿಸ್ತಾರೆ. ಹೋದವೆಲ್ಲ ಈ ಮಾತನ್ನ ಹೇಳ್ತಾರೆ. ನಾನು ಪ್ರತಿ ಸಲ ಹೋದಾಗ ನನ್ನ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳನ್ನ ಹೇಳ್ತಾ ಇರ್ತೇನೆ. ಅದಾಗೋದು ಇದಕ್ಕಾಗೋದು ಅಂತ ಅದವ್ರು ಹೇಳ್ತಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ ಅಂತಂದ್ರೆ ಸಮಸ್ಯೆಗಳಿರ್ಲಿಲ್ವಾ? ಸಮಸ್ಯೆಗಳಿತ್ತು. ಆದರೆ ಚಾಣಾಕ್ಷತನದಿಂದ ಎಲ್ಲೋ ಅಂತದನ್ನ ನಾವು ಕಲಿಬೇಕು, ಬೂತ್ ಮಟ್ಟದಿಂದ ನಾವು ಕೆಲಸ ಮಾಡಬೇಕು. ಇವತ್ತು ನಾನು ಯಾಕೆ ಅವ್ರಷ್ಟು ಸ್ಮರಿಸ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಅಣ್ಣ ಇದ್ರು ನನಗೆ ಅಷ್ಟು ಹೇಳ್ತಾ ಇದ್ರು, ಇಲ್ಲ ಡಿ.ಕೆ. ಅಣ್ಣ ಪ್ರತಿ ಸಲ ನಾನು ಹೋದಾಗ ನನ್ನನ್ನು ಮತ್ತು ರಾಜೀವ್ ಗೌಡ್ರಿಗೆ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ಪ್ರತಿಯೊಂದು ಮಾರ್ಗದರ್ಶನವನ್ನ ಕೊಟ್ಟು ನಾನಿದ್ದೀನಿ ಮುಂದೆ ಹೆಜ್ಜೆ ಇಡಿ ಅನ್ನೋ ಮಾತನ್ನ 1000 ಸಲ ಹೇಳಿದ್ದಾರೆ. ನಾನು ಯಾವಾಗಲಾದ್ರೂ ಕುಸಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ತೆಗಿಬಾರ್ದು, ಸಮಸ್ಯೆ ಇದೆ ಅಂತ ಹಿಂದೆ ಬರಬಾರ್ದು. ಅದೆಷ್ಟೇ ಕಷ್ಟವಾಗಿ ನೀನು ಮುಂದೆ ಹೋಗಿ ಗೆಲುವು ಸಾಧಿಸೋದು ಮಾತ್ರ ಮಾಡಬೇಕು. ನೀವು ಕಣ್ಣೆದುರಿಗೆ ಗೆಲುವು ಕಾಣಿಸ್ಬೇಕೆ ಹೊರತು ನಿನ್ನ ಬೇರೆ ಕಷ್ಟಗಳು ಕಾಣಿಸ್ಬಾರ್ದು ಅನ್ನೋ ಮಾತನ್ನ ಹೇಳಿದ್ದಾರೆ. ಅವ್ರು ಯಾವಾಗಲೂ ನಾವೇನಾದ್ರು ಮಾತಾಡ್ಬೇಕಂದ್ರೆ ಹೇಳ್ತಾರೆ, ನನ್ನ ಜೀವನ ಬರೀ ಒಂದು ಹೋರಾಟ. ಇವತ್ತು ನಾನು ಈ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ದಿನ ಬೆಳಗ್ಗೆ ಆದರೆ ಇಡಿ ಕೇಸು, IT ಕೇಸು, CBI ಕೇಸು, ಬರೀ ಕೇಸ್ಗಳ ಇವೆಲ್ಲದ್ರ ಮಧ್ಯೆ ಹೋಗಿ ದೇವರ ಹತ್ರ ಹೋಗಿ ಕಾಪಾಡಪ್ಪ ಅಂತ ಕೇಳ್ತೀನಿ ಹೊರತು ನನ್ನ ಹೆಂಡತಿ ಮಕ್ಕಳು ನಾನು ಟೈಮ್ ಕೊಟ್ಟಿಲ್ಲ, ನನ್ನ ಮಕ್ಕಳು ಏನು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲದನ್ನು ಮಾಡಿದ್ದು ನನ್ನ ಹೆಂಡತಿ ಉಷಾ ಅವರು. ನೀನು ಅದೇ ರೀತಿಯಾಗಿ ರಾಜುಗೆ ಸಪೋರ್ಟ್ ಆಗಿ ನಿಲ್ಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ನನ್ನ ತಾಲೂಕಿನ ಜನ ಅಂದ್ರೆ ನೀವೆಲ್ಲ ಕೊಟ್ಟಂತಹ ಶಕ್ತಿ, ಡಿ.ಕೆ. ಶಿವಕುಮಾರಣ್ಣ ಅವರು ಕೊಟ್ಟಂತಹ ಶಕ್ತಿ, ಕೆ. ಶ್ರೀಯಮ್ಮಣ್ಣ ಅವರು ಕೊಟ್ಟಂತಹ ಶಕ್ತಿ, ಅವರು ಹಲವಾರು ಕಾಂಗ್ರೆಸ್ ಮುಖಂಡಗಳಿದ್ದಾರೆ. ಅವ್ರ ಹೆಸರೆಲ್ಲ ನಾನು ಹೇಳಕ್ಕಾಗಲ್ಲ. ಅವರೆಲ್ಲ ಇದರಿಂದಾಗಿ ನಾನು ಇಷ್ಟು ಧೈರ್ಯವಾಗಿ ನಿಂತಿರೋದು. ಇವತ್ತು ಶತಸಿದ್ಧವಾಗಿದೆ ಕಾಂಗ್ರೆಸ್ ಪಕ್ಷವನ್ನ ಬೂತ್ ಮಟ್ಟದಿಂದ ಬಲಿಷ್ಠವನ್ನ ಮಾಡಿ 2028ಕ್ಕೆ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಗೌಡರನ್ನ ಶಾಸಕರಾಗಿ ಮಾಡಬೇಕು ಅನ್ನೋ ಪಣ ಕೊಟ್ಟಿರುವಂಥದ್ದು. ನಿನ್ನೆ ರಾತ್ರಿ ಹೇಳಿದಂತ ಇನ್ನೊಂದು ಸಂದರ್ಭವನ್ನು ಹೇಳಲು ಇಷ್ಟಪಡ್ತೀನಿ. ಅವ್ರು ಬಾಂಬೆನಲ್ಲಿ ಇವತ್ತು ಬೆಳಗ್ಗೆ ನಾನು ಹೇಳಿದಂಗೆ ಭಕ್ತ ಮಾರ್ಕಂಡೆಯ ತಿರುಚಾಂಡೂರಲ್ಲಿ ಇರುವಂತ ಮುರುಗನ್ ಟೆಂಪಲ್ ಹೋಗ್ತಾ ಇದ್ರು. ಅವ್ರಿಗೆ ಹೆಂಗಪ್ಪ ಭೇಟಿ ಆಗೋದು ಅಂತಂದಾಗ ಭಯ ಪಟ್ಕೊಂಡೆ. ರಾಜಗೌಡರು ಫೋನ್ ಮಾಡೋದ ಬೇಡವಾ, ಎಲ್ಲಿದ್ದಾರೋ ಇಲ್ವೋ ಅನ್ಕೊಂಡು ಮಾಡಿದ್ರು. ಒಂದೇ ರೀತಿ ಫೋನ್ ಎತ್ತಿ, ರಾಜು ಅಂತಂದ್ರು, ಅಣ್ಣ ವಿಶ್ ಮಾಡ್ಬೇಕಣ್ಣ ಅಂತ ಕೇಳಿದ್ರು. ಬಾ ಮನೆಗೆ ಬಂದ್ರು ಅಂತ ಎಷ್ಟು ಪ್ರೀತಿಯಾಗಿ ಬರೋದು. ನಾವು ಮನೆಗೆ ಹೋದಾಗ ಅಷ್ಟೇ ಆತ್ಮೀಯವಾಗಿ ನಮ್ಮನ್ನ ಸತ್ಕರಿಸಿದ್ರು. ನಾವು ಕೊಟ್ಟಂತ ಒಂದು ಕಿರು ಕಾಣಿಕೆಯನ್ನ ಸ್ವೀಕರಿಸಿ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ಮಾತನ್ನ ಪದೇ ಪದೇ ಹೇಳಿ ಕಳಿಸ್ಕೊಟ್ಟಂತವರು ಈಗಿನ ಅವರ ಜನ್ಮದಿನ. ಅವರಿಗೆ ತಾಲೂಕಿಗೆ ಅತಿ ಶೀಘ್ರದಲ್ಲಿ ಬರ್ತಾರೆ. ಅವ್ರು ಹೇಳಿದ್ದಾರೆ ನಮ್ಮ ಹತ್ರ, ಅವರೇ ಬರ್ತಾರೆ. ಅವ್ರು ಬಂದಾಗ ಮತ್ತೆ ನಮ್ಮ ಕಾಂಗ್ರೆಸ್ ಸಾಗರವನ್ನ ನಾವಿಲ್ಲಿ ನೋಡ್ಬೋದು. ಅವ್ರು ಅತಿ ಶೀಘ್ರದಲ್ಲಿ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡುವಂತಹ ಸುಸಂದರ್ಭ ಇದೆ. ಸೊ ಅವ್ರು ಬಂದಾಗ ಇನ್ನೂ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನ
ನೆಚ್ಚಿನ ನಾಯಕರಾಗಿರುವಂತಹ ಬಿ ರಾಜೀವ್ ಗೌಡ ಹಲವಾರು ಮುಖಂಡರು ಎಲ್ಲ ಕಾರ್ಯಕರ್ತರು ಸೇರಿದ್ದಾರೆ ಕೇಕ್ ಕತ್ತರಿಸುವಂತ ಮುಖಾಂತರ ಅವರ ಹುಟ್ಟುಹಬ್ಬವನ್ನ ಆಚರಿಸೋಣ. ಈ ಸಂದರ್ಭದಲ್ಲಿ ನಾನು ಮತ್ತೊಬ್ಬರನ್ನ ಸ್ಮರಣೆ ಮಾಡಬೇಕು ಅಂತ ಇದ್ದೀನಿ. ಎಲ್ಲ ಕಾಗದ ಸಂದರ್ಭದಲ್ಲಿ ಬಿ ರಾಜೀವ್ ಗೌಡರಿಗೆ ಪಟ್ಟಾಭಿಷೇಕ ಮಾಡಿದಂತ ಬಿ ಮುನಿಯಪ್ಪನವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರುವಂತ ಹಿರಿಯ ಮುತ್ಸದಿ ಸುಮಾರು 7-8 ಬಾರಿ ಕಾಂಗ್ರೆಸ್ನ ಭದ್ರಕೋಟೆಯನ್ನಾಗಿ ಮಾಡಿ ಸರಳ ಸಜ್ಜನಿಕೆಯ ವ್ಯಕ್ತಿ ನಮ್ಮ ಬಿ ಮುನಿಯಪ್ಪನವರು. ಈ ದಿನ ಅವರು ಅನಾರೋಗ್ಯದಿಂದ ಆರೋಗ್ಯ ಆಸ್ಪತ್ರೆಯಲ್ಲಿದ್ದಾರೆ. ನಿನ್ನೆ ಹೋದಂತ ಸಂದರ್ಭದಲ್ಲಿ ಅಪ್ಪಾಜಿ ಕಾಂಗ್ರೆಸ್ ಜಯ ಅಂತಂದ್ರೆ ಅವರಿಗೆ ಕೊರೋನಾ ಓವರ್ ಡೋಸ್ ಇಂದ ನರ್ವಸ್ ಸಿಸ್ಟಮ್ಗೆ ತುಂಬಾ ಇಂಪ್ಯಾಕ್ಟ್ ಆಗಿದೆ. ಅವರಿಗೆ ಇಂಥ ಸಂದರ್ಭದಲ್ಲೂ ಅರ್ಥವಾಗ್ತಾ ಒಂದೇ ಒಂದು ಪದ ಅಂದರೆ ಕಾಂಗ್ರೆಸ್. ನಾನು ಕಾಂಗ್ರೆಸ್ ಜಯ ಅಂತಾರೆ. ಅವರ ರಕ್ತದಲ್ಲಿ ಅಣುವಿನಲ್ಲಿ ತುಂಬಿರುವಂತಹ ಕಾಂಗ್ರೆಸ್ನ ನೋಡಿ ನನ್ನ ಮೂಗು ಸ್ಮಿತಳಾಗಿದೆ. ಅಂತ ಮಹಾನ್ ವ್ಯಕ್ತಿ ಆದಷ್ಟು ಬೇಗ ಗುರುಮುಖರಾಗಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.